ಓಕೆ, ರವಿ ಬೋಸರಾಜು ಅವರು ಅದು ಮತ್ತೆ ನೀವು ಅಂದಂಗೆ ಆ ಸರ್ಕಲ್ ಹೆಸರುಗಳು ಆಗ್ಲಿ ಇನ್ನೊಂದಾಗ್ಲಿ ಅವ್ರ ಅಭಿಮಾನದಿಂದ ಇಟ್ಟಿರೋದು. ಕರೆಕ್ಟ್ ಕರೆಕ್ಟ್. ಸೊ ಹಾಗಾಗಿ ಅದನ್ನ ನಾವು ಆ ನಾವು ಸ್ವೀಕರಿಸ್ತೀವ ಅಂತವೆಲ್ಲ. ನಾವು ಒಳ್ಳೇದು ಇಲ್ಲ ಆ ಒಂದು ಏನೋ ಒಂದು ಆ ಪ್ರೀತಿಗೆ ಬೆಲೆ ಕಟ್ಟೋಕ್ಕಾಗಲ್ಲ ಪ್ರೀತಿ ಅಂತಾನೆ ನಾವು ಅನ್ಕೊಂಡಿರೋದಷ್ಟೇ. ಸರ್, ನಾನು ತುಂಬಾ ಜನ ಲೈಕ್ ಶಾಸಕರುಗಳ ಹಿಂದೆ ಜನ ಜಾತ್ರೆ ಆ ತರದ್ದೆಲ್ಲ ನೋಡಿದೀನಿ. ರವಿ ಬೋಸರಾಜು ಅವರು MLC ಅಲ್ಲ, MLA ಅಲ್ಲ, ಮಿನಿಸ್ಟರ್ ಅಲ್ಲ, ಆದ್ರೂ ಕೂಡ ಯಾಕೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಹಿಂದೆ ಯುವಕರು ಒಂದು ಕಂಪ್ಲೀಟ್ ನಿಮ್ ಹಿಂದೆನೆ ಒಂದು ಟೀಮ್ ಬರುತ್ತೆ, ಫುಲ್ ವಿಜುವಲ್ಸ್ ನೋಡಿದ ತಕ್ಷಣ ಯಾರೋ MLA ಬಂದ್ರೇನಪ್ಪ ಆ ತರದ್ ಫೀಲ್ ಕೊಡುತ್ತಲ್ಲ, ಯಾಕೆ ಹುಡುಗರು ಅಷ್ಟು ಸೇರ್ತಾರೆ ನಿಮ್ ಹತ್ರ ಅಂತ? ಅಲ್ಲ, ಅದೇ ಒಂದೇನಂದ್ರೆ ನಾನು ಈಗಾಗ್ಲೇ ಹೇಳಿದೆ, ನಾನು ಒಂದ್ ಪ್ರೀತಿ ಏನಿದೆ ನನ್ನಿಂದ ನನಗೆ ಅನಿಸ್ ಮಟ್ಟಿಗೆ ನಾನೇನು ಅವ್ರ ವೈಯಕ್ತಿಕವಾಗಿ ಅವ್ರಿಗೆ ನನ್ನಿಂದ ಲಾಭ ಆಗಿದೆಯೋ ಅಥವಾ ಅವ್ರಿಗೇನೋ ಅನುಕೂಲ ಆಗಿದೆಯೋ ಅಥವಾ ನನ್ನಿಂದ ಏನೋ ಲಾಭ ಪಡ್ಕೊಂಡು ಮನೆ ಕಟ್ಟಿದ್ದಾರೆ ಇನ್ನೊಂದಾಗಿದೆ ಅಂತ ನಾನು ಹೇಳಕ್ಕಾಗಲ್ಲ. ಯಾಕಂದ್ರೆ ಅಂತದ್ ಯಾವ್ದು ನಿದರ್ಶನಗಳಿಲ್ಲ. ಆದ್ರೇನು ಇಷ್ಟು ಪ್ರೀತಿ ತೋರಿಸ್ತಾರೆ ಎಲ್ಲೋ ಒಂದ್ ಕಡೆ ದಿನನಿತ್ಯ ಮತ್ತೆ ವರ್ಷಾನುಗಟ್ಲೆ ನನ್ ಜೊತೆಲಿ ಇದ್ದು ನಿಂತು ಈ ಒಂದು ನಮ್ಮ ಒಂದು ಕುಟುಂಬದ ತರ ಆಗೋಗಿದೀವಿ ಇವತ್ತು. ಕರೆಕ್ಟ್. ಇವತ್ತು ಅದಕ್ಕಿಂತ ನಾನು ಹೇಳ್ತಾ ಇದೀನಲ್ಲ, ನಮ್ಮ ಎಲ್ಲಾರು ಹೇಳ್ತಾರೆ ಈ ರೀತಿ ನೀನು ಎಲ್ಲ ಖರ್ಚು ಮಾಡೋದಾಗ್ಲಿ ಇನ್ನೊಂದಾಗ್ಲಿ ಮಾಡ್ತೀಯಲ್ಲ ಏನು ಅಂತ. ನಮ್ಮವ್ರಿಗೋಸ್ಕರ ಇದು, ನಮ್ಮ ಜನಕ್ಕೋಸ್ಕರ. ನಾನ್ ಯಾರ ಮೇಲೆ ನನ್ಗೆ ಪ್ರೀತಿ ಇದೆಯೋ ಅವ್ರು ನನ್ ಮೇಲೆ ಎಷ್ಟು ಪ್ರೀತಿ ತೋರಿಸ್ತಾರೋ ಅದಕ್ಕೋಸ್ಕರ ಮಾಡ್ತಿರೋದೇ ಹೊರ್ತು ಏನೋ ಯಾರಿಗೂ ಬೇರೆಯವ್ರಿಗೆ ಮಾಡ್ತಾ ಇದೀನ ಅಂತ ನನ್ಗೆ ಯಾವತ್ತೂ ಅನ್ಸೋದಿಲ್ಲ ಅಂತ ಹೇಳ್ತೀನಿ. ಸೊ ಹಂಗಾಗಿ ನನ್ಗೆ ಆ ಒಂದು ಅದೇ ನಾನು ಮತ್ತೆ ತಿರ್ಗಾ ಅದನ್ನೇ ಹೇಳ್ತೀನಿ, ಲೀಡರ್ ಮಾಡೋದನ್ನು ಅಷ್ಟೇ ಒಂದ್ ದೊಡ್ಡ ಶಕ್ತಿ ಅಂತ ಅನ್ಕೊಂಡಿದ್ದೀನಿ ನಾನು. ನಾನ್ ಲೀಡರ್ ಆಗೋದಂತಕ್ಕಿಂತ ಮುಖ್ಯವಾಗಿ ಬೇರೆಯವ್ರು ನಾವು ಬೆಳೆಸಿದಾಗ ಅದಕ್ಕೆ ಒಂದು USP ಇರ್ತದೆ. ಅವ್ರಿಗೂ ಅಷ್ಟೇ ಬೆಲೆ ಸಿಗ್ತದಂತ ನನಗೆ. ಯಾವ್ದೋ MLA ಆದ ತಕ್ಷಣ ಅವ್ರಿಗೆ ಬೆಲೆ ಸಿಗ್ತದೆ ಅಥವಾ MP ಆದ ತಕ್ಷಣ ಬೆಲೆ ಸಿಗ್ತದೆ, ಮಿನಿಸ್ಟರ್ ಆದ ತಕ್ಷಣ ಏನೋ ಇರ್ತದೆ ಅಂತಕ್ಕಿಂತ ಬೇರೆಯವ್ರನ್ನ ನೀವು ಬೆಳೆಸಿ, ಬೇರೆಯವ್ರನ್ನ MLA ಮಾಡಿ, ಬೇರೆಯವ್ರನ್ನ MP ಮಾಡಿ, ಅವ್ರ ರಾಜಕೀಯ ಶಕ್ತಿಯಲ್ಲಿ ನಮಗೂ ಅಷ್ಟೇ ಶಕ್ತಿ ಸಿಗ್ತದ ಅನ್ನೋದ್ರಲ್ಲಿ ಒಂದು ನಿದರ್ಶನ ಇದು ಅಂತ ಅನ್ಬೋದು ನಾನು.